ನನ್ನ ಫಸ್ಟ್ ಸಿನಿಮಾ ಮಹಿರಾ ರಿಲೀಸ್ ಆಗಿ 2019. ಅವಾಗ 2 ವರ್ಷ ಕೋವಿಡ್ ಅದು ಇದು ಆಯಿತು. ಸೊ ಅವಾಗ ನಾನು ಹೇಳಿದಂಗೆ ಬಾಡಿ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡೆ. ಸೊ ಇನಿಷಿಯೇಟಿವ್ ಏನೊಂದು ಬ್ಯುಸಿ ಇದ್ದೆ ನಾನು. 2021 August 24th ಪುನೀತ್ ಸರ್ನ ಮೀಟ್ ಮಾಡಿದ್ದು. ಸೊ ಅವರು October 29th 2021 ಅವ್ರು ತೀರ್ಕೊಂಡ್ರು. ನಾನೇ ಒಂದು 3 ತಿಂಗಳು ಅವ್ರ ಜೊತೆ ವೈಯಕ್ತಿಕವಾಗಿ ಸಂಬಂಧ ಇಲ್ಲ ಅಂದ್ರೂ ಎಂಟರ್ ಇಂಡಸ್ಟ್ರಿನೇ ಒಂಥರ ಬ್ಲ್ಯಾಂಕ್ ಆಗಿತ್ತು. ಸೊ 3-4 ಮಂತ್ಸ್ ನನಗೆ ಅಲ್ಲಿ ಇದಾಯಿತು. ಆಮೇಲೆ ಹೆಚ್ಚು ಕಡಿಮೆ ಒಂದು 12 ಮಂತ್ಸ್ 14 ಮಂತ್ಸ್ ಸಿಕ್ಕಾಬಟ್ಟೆ ಸೈಕಲ್ ಓಡಾಡಿದೆ ಎಲ್ಲ ಕಡೆ. ಯಾರಾದರೂ ಪ್ರೊಡ್ಯೂಸ್ ಮಾಡ್ತಾರಾ ಅಂತ. ಸೊ ಆಗಲಿಲ್ಲ ಅದು. ಆವಾಗ ಬಿಟ್ಕೊಡ್ಬೇಕಾ ಇಲ್ಲ ಅದನ್ನು ಫೈಟ್ ಮಾಡಬೇಕಾ ಅನ್ನೋ ಒಂದು ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂದ್ರೆ ನನ್ನ ನಂಬ್ಕೊಂಡು ಟೆಕ್ನಿಷಿಯನ್ಸ್ ಇದ್ದರು ಈ ಥರ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು. ನನ್ನ ನಂಬ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿದೆ ಈ ಕಾನ್ಸೆಪ್ಟ್. ಆ್ಯಂಡ್ ನಾವು ಡೆಬ್ಯೂ ಆಗ್ತಾಯಿದ್ರು ಎಷ್ಟು ಟೆಕ್ನಿಷಿಯನ್ಸ್ ಈ ಸಿನಿಮಾದಿಂದನೂ ಡೆಬ್ಯೂ ಆಗ್ತಾ ಇದ್ದಾರೆ ಮಹಿರಾನಲ್ಲಾದಂಗೆ. ಸೊ ನನಗೆಲ್ಲೋ ಒಂದು ಕಡೆ ಕಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಆ್ಯಂಡ್ ಅವ್ರು ಹೇಳ್ದಂಗೆ ಈ ಕನ್ನಡಕ್ಕೆ ಬರಬೇಕಿದು, ಈ ಲ್ಯಾಂಗ್ವೇಜು ರೀಜ್ನಲಲ್ಲಿ ಬರಬೇಕಿದು. ಅವ್ರು ಇನ್ನೊಂದು ಮಾತು ಹೇಳಿದರು, ಇದು ಅಮೀರ್ ಖಾನ್ ಮಾಡಿಬಿಟ್ಟಿದ್ದರೆ ಹಿಂಗಿಡೋದು, ಬೇರೆ ಇದಕ್ಕೆ ತೊಗೊಂಡೋಗ್ಬಿಡ್ತಾರೆ, ನಾವು ಮಾಡಬೇಕು ಬೇರೆ ಭಾಷೆಯಲ್ಲಿ ಮಾಡೋಕ್ಕೆ. ನಾವು ಕಾಂಪಿಟೇಷನ್ ಅನ್ನೋದಕ್ಕಿಂತ ಈ ಆಪರ್ಚುನಿಟಿ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದು ತುಂಬ ಸರಳವಾಗಿ ತುಂಬ ಸ್ವೀಟಾಗಿ ಹೇಳಿದಂತ. ಸೊ ಇದು ನನಗೆ ಕಾಡೋಕ್ಕೆ ಸ್ಟಾರ್ಟಾಗಿ ಆಮೇಲೆ ಇಲ್ಲ ನಾವು ಪ್ರೊಡ್ಯೂಸ್ ಮಾಡಲೇಬೇಕು ಅಂತ. ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆ, ನನ್ನ ಸುತ್ತಮುತ್ತ ಜನ ಎಷ್ಟು ಸಪೋರ್ಟ್ ಮಾಡ್ತಾರೆ, ಅವ್ರನ್ನೆಲ್ಲ ಹೊಂಚಾಕೋ ಅಷ್ಟೊಂದು ನನಗೆ ಇನ್ನೊಂದು ವರ್ಷ ಆಗೋಯ್ತದು. ಸೊ ಅಲ್ಲಿಂದ ನಾವು 2024 ಶೂಟಿಂಗ್ ಮುಗಿಸಿದ್ವಿ. ವಿತಿನ್ 1 year ಅಟ್ಲೀಸ್ಟ್ ನಾನು ರಿಲೀಸಿಗೆ ತರ್ತಾ ಇದ್ದೀನಿ ಇದನ್ನು ಇವಾಗ.